ಮಾಡ್ತಕ್ಕಂಥದ್ದು ತಿಳ್ಕೊ, ಗೊತ್ತಿರಲಿ ನಿನಗೆ. ತಿಳಿತಾ? ಯೋ ವೈ ಗೃಹೇಭ್ಯ ಪ್ರವಸನ್ ಕ್ರಿಯಮಾಣ ಮನುಸ್ಮರನ್ ಉತ್ಥಾನೇನತ್ಯ ಸಂಕಲ್ಪ ನಿಸ್ತಂದ್ರಿ ಸಂಹತಾತ್ಮವಾನ್ ಅನ್ಯೇಷು ಪ್ರೇಷ್ಯಮಾಣೇಷು ಪುರಸ್ತಾದ್ ವೀರ ಉತ್ಪತೇತ್ ಕರಿಷ್ಯಾಮ್ಯಹಮಿತ್ಯೇವ ಯಸ್ಸ ರಾಜಸು ಸಿದ್ಧ್ಯತಿ. ರಾಜರು ಏನೇನೋ ಕೆಲಸವನ್ನು ಹೇಳ್ತಿರ್ತಾರೆ. ಆ ಹೇಳುವ, ಆದೇಶ ಮಾಡುವ, ಆಜ್ಞೆ ಮಾಡುವ ನಾನಾ ವಿಧವಾದ ಕೆಲಸಗಳ ಮಧ್ಯದಲ್ಲಿ ಸ್ವಾಮಿ ದಯವಿಟ್ಟು ನನಗೂ ಹೇಳಿದ್ರೆ ನಾನೂ ಮಾಡ್ತೇನೆ ಅಂತ ಹೇಳಿ ವಿಜ್ಞಾಪನೆ ಮಾಡಿಕೊಂಡ್ರೆ ರಾಜ ಬಹಳ ಸಂತುಷ್ಟನಾಗ್ತಾನೆ. ನೀನು ಎಷ್ಟೇ ಬುದ್ಧಿವಂತನಾಗಿರಬಹುದು, ಎಷ್ಟೇ ಸಮರ್ಥನಾಗಿರಬಹುದು, ಎಂಥ ಕಲಾವಂತನೇ ಆಗಿರಬಹುದು, ಎಲ್ಲ ಕಾರ್ಯವನ್ನು ಮಾಡುವ ಸಾಮರ್ಥ್ಯವಿರಬಹುದು. ಆದರೆ ನೀನು ಮುಂದಾಗಿ ಬರದ ಹೊರತು ನಿನ್ನ ಬಗ್ಗೆ ರಾಜರಿಗೆ ಪ್ರೀತಿ ಮೂಡುವುದಿಲ್ಲ. ನೀನು ಹಿಂದೆ ಉಳಿದರೆ ರಾಜ ನಿನ್ನನ್ನು ಎಂದೆಂದಿಗೂ ಕರೆಯುವುದಿಲ್ಲ, ನಿನ್ನನ್ನು ಹತ್ತಿರ ಸೇರಿಸುವುದಿಲ್ಲ, ಹೊರಗೆ ಹಾಕಿಬಿಡ್ತಾನೆ. ಹೈಯರ್ ಅಂಡ್ ಫೈರ್. ನೀನು ಚೆನ್ನಾಗಿ ಕೆಲಸ ಮಾಡಿದೆಯೋ ಸತ್ಕಾರವಿದೆ ನಿನಗೆ, ನೀನು ಮಾಡಲಿಲ್ವೋ ನಿನ್ನನ್ನು ದೂರ ಮಾಡಿಬಿಡ್ತಾನೆ ರಾಜ. ಆದ್ದರಿಂದ ನೀನು ವಿಜ್ಞಾಪನೆ ಮಾಡಿಕೊಳ್ಳುವುದಕ್ಕೆ ತಪ್ಪಿಲ್ಲ. ನಾನು ಮಾಡ್ಲಾ ಈ ಕೆಲಸವನ್ನ, ನಾನು ಮಾಡ್ಲಾ ಈ ಕೆಲಸವನ್ನ ಅಂತ ಹೇಳಿ ಕಾರ್ಯಗಳಿಗೆ ಬೇರೆ ಬೇರೆ ಆಜ್ಞೆಗಳ ಪ್ರಸಂಗದಲ್ಲಿ ನೀನು ಕೇಳಿಕೊಳ್ಳುವುದಕ್ಕೆ ತಪ್ಪಿಲ್ಲ. ಕೇಳಿಕೋ, ಅದರಿಂದ ನಿನ್ನ ಬಗ್ಗೆ ತುಂಬ ಪ್ರೀತಿಯನ್ನು ತಾಳ್ತಾನೆ. ಅನ್ಯೇಷು ಪ್ರೇಷ್ಯಮಾನೇಷು, ಬೇರೆಯವರಿಗೆ, ನಾನಾ ಜನರಿಗೆ ಕಾರ್ಯವನ್ನು ಹೇಳ್ತಾ ಇರುವಾಗ, ನಿನಗೆ ಆ ಕಾರ್ಯವನ್ನು ಹೇಳದೇ ಇರುವಾಗ, ನಿನಗೆ ಯೋಗ್ಯ ಅಂತ ನಿನಗನಿಸಿದ್ರೆ ಆಗ ನೀನು ಅವನಿಗೆ ಕೇಳಿ ನಾನು ಇದನ್ನು ಮಾಡಬಲ್ಲೆ, ನಾನು ಮಾಡಲೇ ಅಂತ ನೀನು ವಿಜ್ಞಾಪನೆ ಮಾಡಿಕೋ. ಒಪ್ಪುತ್ತಾನೆ, ಆಗ ನೀನು ಮಾಡು. ಉಷ್ಣೇವಾ ಯದಿವಾ ಶೀತೆ ರಾತ್ರವ್ವಾ ಯದಿವಾ ದಿವಾ ಆದಿಷ್ಟೋ ನ ವಿಕಲ್ಪೇತ ಯಸ್ಸ ರಾಜಸು ಸಿದ್ಧ್ಯತಿ. ಚಳಿ, ಬಿಸಿಲು, ರಾತ್ರಿ, ಹಗಲು, ಯಾವುದೇ ಸಂದರ್ಭ ಇರಲಿ, ಮಾಡು ಅಂತ ಹೇಳಿದ ಕಾರ್ಯವನ್ನ ಮಾಡದಿರಬೇಡ. ಏನೇ ಇರಲಿ ಆ ಕಾರ್ಯವನ್ನು ಮಾಡಿ ಮುಗಿಸು. ಏನೇ ಇರಲಿ ಆ ಕಾರ್ಯವನ್ನು ಮಾಡಿ ಮುಗಿಸು. ರಾಜನಿಗೆ ನೀನು ಅವನು ಆಜ್ಞೆ ಮಾಡಿದ್ದನ್ನ, ಆಜ್ಞಾಭಂಗೋ ನರೇಂದ್ರಾಣಾಂ ಅಶಸ್ತ್ರವಧ ಉಚ್ಯತೆ. ರಾಜೇಂದ್ರರಿಗೆ, ನರೇಂದ್ರರಿಗೆ, ರಾಜರಿಗೆ ಏನದು? ಅವರನ್ನ ಶಸ್ತ್ರವಿಲ್ಲದೆ ಕೊಲ್ಲುವುದು ಅಂತಂದ್ರೆ ಅವರ ಆಜ್ಞೆಯನ್ನ ಭಂಗ ಮಾಡುವುದು, ಆಜ್ಞೆಯನ್ನ ತಿರಸ್ಕಾರ ಮಾಡುವುದು. ರಾಜ ಒಂದು ಆದೇಶವನ್ನು ಮಾಡಿದ, ಆಜ್ಞೆಯನ್ನು ಮಾಡಿದ, ಆ ಆಜ್ಞೆಯನ್ನು ಪರಿಪಾಲನೆ ಮಾಡದೇ ಇದ್ದು ಬಿಟ್ರೆ ಅವನನ್ನು ಕೊಂದಂತೆಯೇ. ಹೀಗೆ 3 ಜನರ 3 ತರಹದ ಅಶಸ್ತ್ರ ವಧವನ್ನ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಅಶಸ್ತ್ರ ವಧವನ್ನ ಹೇಳಿದ್ದಾರೆ. ಆದ್ದರಿಂದ ಗುರುಗಳ ಹೆಂಡತಿಯ ಹಾಗೂ ರಾಜನ ಅಶಸ್ತ್ರ ವಧ, ಶಸ್ತ್ರವಿಲ್ಲದೆ ಕೊಲ್ಲುವುದು ಅಂದ್ರೆ ಏನು? ಆಜ್ಞಾಭಂಗೋ ನರೇಂದ್ರಾಣಾಂ ಅಶಸ್ತ್ರ ವಧ ಉಚ್ಯತೆ. ಆದ್ದರಿಂದ ನೈವ ಪ್ರಾಪ್ತೋ ಮನ್ಯೇತ ಸದಾ ಮತ್ಯೋ ವಿಶಾರದ ಮಾನಂ ಪ್ರಾಪ್ತೋ ನ ಹರ್ಷೇತ ನ ವ್ಯಥೆಚ್ಛ ವಿಮಾನಿತಃ. ಗೌರವ ಕೊಟ್ಟಾಗ ಬಹಳ ಸಂತೋಷ ಪಡಬೇಡ. ಅವನು ಎಷ್ಟು ಸಂತೋಷ ಪಡ್ತಾನೆ ಅಷ್ಟೇ ನೀನು ಸಂತೋಷ ಪಡು. ನೀನು ಬಹಳ ಹಿಗ್ಗಿಬಿಟ್ಟಿ ಅಂತಂದ್ರೆ ಅದೂ ನ್ಯೂನತೆಯೇ, ಲೋಪವೇ, ಅದೂ ದೋಷವೇ. ಬಹಳ ಹಿಗ್ಲಿಕ್ಕಿಲ್ಲ. ಅವನು ಎಷ್ಟು ನಗುತ್ತಾನೋ ಅಷ್ಟೇ ನಗಬೇಕು ನೀನು, ಅದಕ್ಕೆ ಸ್ವಲ್ಪ ಹೆಚ್ಚು. ಅವನು ಸ್ವಲ್ಪ ನಕ್ಕಾಗ ನೀನು ಬಹಳ ನಕ್ರೆ ಅವನಿಗೆ ಅಸಮಾಧಾನ, ಕೋಪ. ಯಾಕೆಷ್ಟು ನಗ್ತಾನೆ? ಹೀಗೆ ರಾಜ ಬಹಳ ಸೂಕ್ಷ್ಮನಾಗಿರ್ತಾನೆ. ಮಾನಂ ಪ್ರಾಪ್ತೋ ನ ಹೃಷ್ಯೇತ ನ ವ್ಯಥೆಚ್ಛ ವಿಮಾನಿತಃ ರುಜುರ್ಮುದು ಸತ್ಯವಾದಿ ಯಸ್ಸ ರಾಜಸು ಸಿದ್ಧ್ಯತೆ. ನೇರವಾಗಿ ಇರಬೇಕು, ಸರಳವಾಗಿ ಇರಬೇಕು, ಮೃದುವಾಗಿ ಇರಬೇಕು, ಸತ್ಯವಾದಿಯಾಗಿರಬೇಕು. ಅಂತಹ ಮನುಷ್ಯ ರಾಜರಲ್ಲಿ ಸಿದ್ಧನಾಗ್ತಾನೆ. ರಾಜರ ಪೂರ್ಣ ಕೃಪೆ ಅವನಿಗೆ ದೊರೆಯುತ್ತೆ. ನೈವ ಲಾಭಾತ್ ಹರ್ಷಮಿಯಾತ್ ನ ವ್ಯಥೆಚ್ಛ ವಿಮಾನಿತಃ ಸಮ ಪೂರ್ಣ ತೊಲೇವ ಸ್ಯಾತ್ ಯೋ ರಾಜ ವಸತಿಂ ವಸೆ. ತಕ್ಕಡಿ ತುಲಾ ಪೂರ್ಣ ತುಲೇವ, ಎರಡೂ ಕಡೆಗೆ ಸಮಾನವಾಗಿ ಭಾರವನ್ನಿಟ್ಟಂತಹ ತಕ್ಕಡಿ ಯಾವ ರೀತಿಯಾಗಿ ಸಮಾನವಾಗಿ ತೂಗುತ್ತೋ ಹಾಗಿರಬೇಕು. ಎಷ್ಟೇ ಬೈಲಿ ತಿರಸ್ಕಾರ ಮಾಡಲಿ, ಎಷ್ಟೇ ಗೌರವಿಸಲಿ ಸ್ತೋತ್ರ ಮಾಡಲಿ, ಎರಡಕ್ಕೂ ಸಮತೂಕವಾಗಿ ಇದ್ದು ಬಿಡು ನೀನು. ಅದರಿಂದ ನೀನು ರಾಜನಲ್ಲಿ ನೀನು ಸಿದ್ಧನಾಗ್ತಿ, ರಾಜನಿಗೆ ಅತ್ಯಂತ ಬೇಕಾದವನಾಗ್ತಿ. ಇದರಲ್ಲಿ ವಿವಾದ ಬೇಡ. ಅಲ್ಪೇಚ್ಛೋ ಧೃತಿಮಾನ್ ರಾಜನ್, ಬಹಳ ಅಪೇಕ್ಷೆ ಪಟ್ಟರೆ ರಾಜನಿಗೆ ಬೇಸರ ಬರುತ್ತೆ ನಿನ್ನ ಬಗ್ಗೆ.
ಇನ್ನಷ್ಟು ಹಣ ಕೊಡಿ, ಇನ್ನಷ್ಟು ಹಣ ಕೊಡಿ, ಇನ್ನಷ್ಟು ಹಣ ಕೊಡಿ. ಬಹಳ ಬಹಳ ಹಣವನ್ನು ಬೇಡ್ತಾ ಬೇಡ್ತಾ ಹೋದಿ ಅಂತಂದ್ರೆ ರಾಜನಿಗೆ ಸಮಾಧಾನವಾಗುವುದಿಲ್ಲ, ತೃಪ್ತಿ ಇರುವುದಿಲ್ಲ. ಆದ್ದರಿಂದ ಅಲ್ಪೇಚ್ಛನಾಗು, ಧೃತಿವಾನ್, ಧೈರ್ಯಶಾಲಿಯಾಗು. ನ ಮಿಥೋ ಭಾಷಿತಂ ರಾಜ್ಞೋ ಮನುಷ್ಯೇಶು ಪ್ರಕಾಶಯೇತ್. ರಾಜ ಏಕಾಂತದಲ್ಲಿ ಏನೋ ಮಾತು ಹೇಳಿದ್ದಾನೆ, ಆ ಮಾತುಗಳನ್ನ ರಾಜ ನನಗೆ ಹೀಗೆ ಹೇಳಿದ್ದಾನೆ ಅಂತ ಹೇಳಿ ಟಮ್ 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 ಮಾಡ್ತಾ ನೂರಾರು ಜನರ ಮುಂದೆ ಸುದ್ದಿ ಹೇಳಿಕ್ ಹೋಗ್ಬೇಡ. ಇಷ್ಟೇನು, ಹೆಂಡತಿ ಮುಂದೂ ಹೇಳಬೇಡ, ಏಕಾಂತದಲ್ಲಿ ಇಟ್ಕೋ, ಮನಸ್ಸಿನಲ್ಲಿರ್ಲಿ ಸಾಕು. ಯಸ್ಸು ರಾಜಸ್ಸು ಸಿದ್ಧತೆ. ರಾಜ ಏಕಾಂತದಲ್ಲಿ ಹೇಳಿದ ಯಾವ ಮಾತನ್ನು ಕೂಡ ನೀನು ಬಹಿರಂಗಪಡಿಸಬೇಡ. ಗುಟ್ಟಾಗಿ ಹೇಳಿದಾನೆ, ಗೂಢವಾದ ಮಾತು, ಅದು ಹಾಗೇ ಇರಬೇಕು ಗೌರವದಿಂದ. ಯಂಚಾಸೂಯಂತಿ ರಾಜಾನಃ ಪುರುಷಂ ನೋಮದೇಚ್ಛತಂ. ರಾಜ ಯಾರ ಮೇಲೆ ಸಿಟ್ಟಿಗೆ ಬರ್ತಾನೆ, ಕೋಪಿಸ್ಕೊಳ್ತಾನೆ, ಅವನ ಜೊತೆಗೆ ನೀನು ಸಖ್ಯವನ್ನ ಬೆಳೆಸಬೇಡ. ರಾಜನ ಹಗೆಗಳ ಜೊತೆಗೆ ಸಖ್ಯವನ್ನ ಬೆಳೆಸಬೇಡ. ನೋಡ್ಕೋ, ರಾಜ ಯಾರನ್ನ ಗೌರವಿಸುವುದಿಲ್ಲ, ಕಡಿಮೆ ಗೌರವ ಕೊಡ್ತಾನೆ, ಅವನಿಗೆ ನೀನು ಕಡಿಮೆ ಗೌರವ ಕೊಡು. ರಾಜ ಯಾರು ಬಹಳ ಗೌರವ ಕೊಡ್ತಾನೆ, ಅವರಿಗೆ ಅಷ್ಟು ರಾಜನಿಗೆ ತಕ್ಕಷ್ಟು ಗೌರವವನ್ನು ಕೊಡು. ರಾಜ ತೃಪ್ತಿ ಪಡ್ತಾನೆ, ಸಂತೋಷನಾಗ್ತಾನೆ. ಯಾಕೆಂದ್ರೆ ರಾಜನ ಸ್ವಭಾವ ಹಾಗೆ, ಎಲ್ಲ ಮನುಷ್ಯರ ಸ್ವಭಾವವೂ ಹಾಗೆ. ರಾಜ ಇದನ್ನ ತನ್ನ ಅಮಲಿನಲ್ಲಿ ತರ್ತಾನೆ, ಅಷ್ಟೇ ವಿಚಾರ. ಅಧಿಕಾರದಲ್ಲಿರ್ತಾನೆ, ಆದ್ದರಿಂದ ರಾಜ ಅಮಲಿನಲ್ಲಿ ತರ್ತಾನೆ. ಆದ್ದರಿಂದ ಯಂ ಚಾಸೂಯಂತಿ, ಲವ್ ಮೀ ಅಂಡ್ ಲವ್ ಮೈ ಡಾಗ್. ನನ್ನ ಬಗ್ಗೆ ನಿಮಗೆ ಪ್ರೀತಿ ಇರಬೇಕಾಗಿದ್ರೆ ಜೊತೆಗೆ ನಾನು ನಾಯಿಯನ್ನು ಕರ್ಕೊಂಡು ಬಂದ್ರೆ ನಾಯಿಯನ್ನೂ ಪ್ರೀತಿಸ್ಬೇಕು ನೀವು ಅಂತ ಆಂಗ್ಲರ ಒಂದು ಹೇಳಿಕೆ. ಹಾಗೆ ಲವ್ ಮೀ ಅಂಡ್ ಮೈ ಡಾಗ್ ಅಂತ ಹೇಳುವಂತೆ ರಾಜ ಯಾರನ್ನು ಪ್ರೀತಿಸ್ತಾನೆ ಅವರನ್ನು ನೀನು ಪ್ರೀತಿಸು, ರಾಜ ಯಾರನ್ನು ದ್ವೇಷಿಸ್ತಾನೆ ಅವರ ಬಗ್ಗೆ ನೀನು ದ್ವೇಷಿಸು ಅಥವಾ ಉದಾಸೀನನಾಗಿರು. ಯಂಚಾಸೂಯಂತಿ ರಾಜಾನಃ ಪುರುಷಂ ನೋವದೆಚ್ಚತಂ ನೈಷಾಂ ಕರ್ಮಸ ಸಂಯುಕ್ತೋ ಧನಂ ಕಿಂಚಿದ್ ಉಪಸ್ಪೃಶೆ. ಆ ರಾಜರ ಕೆಲಸಗಳಲ್ಲಿ ತೊಡಗಿದಾಗ ನೀನು ಏನೋ ಹಣಕಾಸಿದೆ, ಆ ಹಣಕಾಸಿನ ಬಗ್ಗೆ ನೀನು ಮುಟ್ಲಿಕ್ಕೂ ಹೋಗಬೇಡ. ಹುಷಾರ್, ಮುಟ್ಟಿದ್ರಾಯ್ತು ನಿನ್ನ ಮೇಲೆ ಅಪವಾದ ಬರುತ್ತೆ, ಕೆಟ್ಟ ಹೆಸರು ಬರುತ್ತೆ. ಅದರ ಬಗ್ಗೆ ನಿನಗೆ ಲೋಭ ಬೇಡ. ಪ್ರಾಪ್ನುಯಾತ್ ಆದದಾನೋವ ಬಂಧಂವ ವಧಮೇವ. ಯಾರು ಆ ಹಣವನ್ನು ಮುಟ್ಟುತ್ತಾನೆ ಅವನ ಬಗ್ಗೆ ಸಂಶಯ ಬರುತ್ತೆ, ಹಣವನ್ನು ಯಾನು ತೆಗೆದುಕೊಳ್ತಾನೆ ಅವನಿಗೆ ಬಂಧನ ಅಥವಾ ಕೊಲೆ. ಅನ್ಯಂ ಪುಷ್ಟಾತಿ ಮಧ್ಯೀನಂ ಇತಿ ಧೀರೋ ನ ಮುಹ್ಯತಿ. ಶ್ರೇಯಾಂಸಂ ಹಿ ಪರಿತ್ಯಜ್ಯ ವೈದ್ಯಂ ಕರ್ಮಣಿ ಕರ್ಮಣಿ ಪಾಪೀವಂಸಂ ಪ್ರಕುರ್ವೀರನ್ ಶೀಲಮೇಶಾಂ ತಥಾವಿಧಂ. ಭಾರಿ ವಿಚಿತ್ರ. ರಾಜರ ಸ್ವಭಾವವೇನು ಅಂತಂದ್ರೆ ಉತ್ತಮರಾದ, ವಿದ್ವಾಂಸರಾದ, ಜ್ಞಾನಿಗಳಾದ, ವಲ್ಲವರು, ಕಲಾವಂತರು, ಭಾರಿ ಉತ್ತಮರಾದರು, ಉತ್ತಮ ವ್ಯಕ್ತಿತ್ವ ಉಳ್ಳವರು ಯಾರೋ ಇದ್ದಾರೆ, ಅವರನ್ನು ಬಿಟ್ಟು ಕ್ಷುದ್ರರಿಗೆ ರಾಜರು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅವರ ಸ್ವಭಾವ ಏನದು, ಯಾಕೆ, ಅದು ಅವರ ಸೈಕಾಲಜಿ. ಹಾಗಾಗಿ ಅವರು ಯಾರಿಗೋ ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನ ಮೇಲೆ ಕೂಡಿಸಿ ಅವರಿಂದ ಆ ಕೆಲಸವನ್ನು ಮಾಡಿಸಿ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ತಾರೆ. ಉತ್ತಮರನ್ನು ದೂರ ತಳ್ಳಿಬಿಡ್ತಾರೆ. ಇಂಥಿಂಥ ಭಾರಿ ಭಾರಿ ವಿಚಿತ್ರವಾದ ಸ್ವಭಾವಗಳವರದು. ಶ್ರೇಯಾಂಸಂ ಉತ್ತಮರಾದಂತಹ ಜನರನ್ನ ಪರಿತ್ಯಾಗ ಮಾಡಿ ವೈದ್ಯಂ ವಿದ್ಯಾವಂತರು ಯಾರೋ ಅಂಥವರನ್ನ ಆಯಾ ಕರ್ಮಗಳಲ್ಲಿ ತೊಡಗಿಸಬೇಕಾದ ವಿದ್ಯಾವಂತರನ್ನ ಬಿಟ್ಟು ಪಾಪೀಯಂಸಂ ಕ್ಷುದ್ರ ನೀಚರು ಹಲ್ಕಾ ಜನ ಅಂಥ ಜನರನ್ನ ಆ ಕಾರ್ಯದಲ್ಲಿ ತೊಡಗಿಸ್ತಾರೆ. ನೈಷಾಂ ದಾರೇಶು ಕುರುವೀತ ಪ್ರಾಜ್ಞೋ ಮೈತ್ರೀಂ ಕಥಂಚನ. ರಾಜರ ಮಡದಿಯರ ವಿಷಯದಲ್ಲಂತೂ ನೀನು ದೂರ, ಬೆಂಕಿ ಅಂತ ತಿಳಿ, ಸ್ನೇಹವನ್ನು ಮಾಡ್ಲಿಕ್ಕೆ ಹೋಗಬೇಡ, ಬಹಳ ಭಯಾನಕ. ಹರ್ಷವಸ್ತುಷು ಚಪ್ಯತ್ರ ವರ್ತಮಾನೇಶು ಕೇಶುಚಿತ ನಾತಿಗಾಢಂ ಪ್ರಕೃಷ್ಯೇತ. ನಿನಗೆ ಸಂತೋಷವಾಗುವ ನಾನಾ ಸಂದರ್ಭಗಳು ಒದಗಿರಬಹುದು, ನೀನು ಸಂತೋಷ ಪಡಬೇಡ, ಗಾಢವಾಗಿ ಸಂತೋಷ ಪಡಬೇಡ. ಸುಮ್ಮನೆ ಸ್ವಲ್ಪ ಸಂತೋಷ ಆದಂತೆ ತೋರಿಸಿ ಬಿಡು ಅಷ್ಟೇ, ಹೆಚ್ಚಿಗೆ ಸಂತೋಷ ಪಡಬೇಡ. ನಾತಿಗಾಢಂ ಪ್ರಹರ್ಷ್ಯೇತ ತಾನ್ನೇ ವಾಸ್ಯಾನು ಪೂಜೆಯೇ. ಹರ್ಷಾಧ್ಯಮಂದ ಪುರುಷ ಸ್ವೈರಂ ಕುರುವೀತ ವೈಕೃತಂ. ಯಾಕೆಂದ್ರೆ
ಹರ್ಷ ಯಾವಾಗ ಆಗತ್ತೆ ಆಗ ಮ್ಯಾನ್ ಲೂಸಸ್ ಇಸ್ ಕಂಟ್ರೋಲ್. ಮನುಷ್ಯ ತನ್ನ ನಿಯತಿಯನ್ನು ತಾನು ಕಳ್ಕೊಂಡ್ಬಿಡ್ತಾನೆ. ಯಾಕೆ? ಹರ್ಷ ಅವನನ್ನ ಒಯ್ದು ಬಿಡುತ್ತದೆ. ಹರತೀತಿ ಹರ್ಷ, ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಹರ್ಷ ಎನ್ನುವ ಶಬ್ದಕ್ಕೆ ಅರ್ಥವೇ ಅಷ್ಟು. ಆದ್ದರಿಂದಾಗಿ ಆ ರೀತಿಯಾಗಿ ದೂರವಾಗಿರಬೇಕು. ತಸ್ಮಾತ್ ಗಂಭೀರವಾತ್ಮಾನಂ ಕೃತ್ವಾ ಹರ್ಷಂ ನಿಯಮ್ಯ ಚ. ಆದ್ದರಿಂದ ನಿನ್ನನ್ನೇ ನೀನು ಗಂಭೀರವಾಗಿಟ್ಟುಕೋ. ಲಲಿತವಾಗಿರಲಿ, ಆದರೆ ಗಂಭೀರವಾಗಿರು. ನೀನು ಹಗುರಾಗಿ ಇರಬೇಡ, ಹಲ್ಲು ಕಿಸಿದು ನಗಬೇಡ, ಬಹಳ ಸಂತೋಷ ತೋರಿಸಬೇಡ, ಗಂಭೀರವಾಗಿರು. ವಿಶೇಷವಾಗಿ ನಿತ್ಯಮಂತಃಪುರೇ ರಾಜ್ಯೋ ನವೃತ್ತಂ ಕೀರ್ತಯದ್ ಬಹಿಹಿ. ಅಂತಃಪುರದಲ್ಲಿ ನಡೆದ ಏನು ಘಟನೆಗಳಿವೆ ಅವುಗಳನ್ನು ಹೊರಗೆ ಹೇಳ್ತಕ್ಕದ್ದಲ್ಲ. ಏನೇ ನಡೀಲಿ ಅದು ಒಳಗೆ ಗುಟ್ಟಾಗಿ ಇಡು, ಹೊರಗೆ ಹೇಳಲಿಕ್ಕೆ ಹೋಗ್ಬೇಡ. ನ ಕೀರ್ತಯದ್ ಬಹಿಹಿ. ಅರಾಜನಂ ಹಿ ರಾಜ ರತ್ನಾನಿ ರಾಜಕಾಂತಾನಿ ರಾಜವತ ಭುಂಜಾನಂ ತಂ ನರಂ ರಾಜ ನತಿಕ್ಷೇತ ಜೀವಿತಂ. ರಾಜರಂತೆ ನೀನು ವೈಭವದಿಂದ ಇರುವುದಾದರೆ ರಾಜನ ವಸತಿಯಲ್ಲಿ ಇರಬೇಡ, ನೀನೆಲ್ಲೋ ಇದ್ಬಿಡು. ರಾಜರಂತೆ ನೀನೇನಾದರೂ ವೈಭವದಿಂದ ಆಢ್ಯತೆಯಿಂದ ಇರುವುದಾಗಿದ್ರೆ ರಾಜನಿಗೆ ತೃಪ್ತಿ ಆಗುವುದಿಲ್ಲ. ರಾಜ ಕೊಂದೇ ಹಾಕಿಬಿಡ್ತಾನೆ ನಿನ್ನನ್ನು. ಅಷ್ಟು ಆಢ್ಯತೆಯನ್ನು ತೋರಿಸ್ಬೇಡ. ವಿನಯದಿಂದಿರು, ಮೆತ್ತಗಿರು. ಅರಾಜಾನಂ ಹಿ ರತ್ನಾನಿ ರಾಜಕಾಂತಾನಿ ರಾಜವತ ಭುಂಜಾನಂ. ರಾಜನಾಗಿಲ್ಲ, ಆದರೆ ರಾಜನಿಗೆ ಉಪಭೋಗ್ಯವಾಗಿರುವ ವಸ್ತುಗಳನ್ನೆಲ್ಲ ಉಪಭೋಗಿಸಿ ಆಢ್ಯತೆಯಿಂದ ಮೆರೆಯುವ ವ್ಯಕ್ತಿಯನ್ನು ಕಂಡು ಬಹಳ ಕೋಪಗೊಳ್ಳುತ್ತಾರೆ ರಾಜರು. ತಸ್ಮಾದ್ ಅವ್ಯಕ್ತ ಭೋಗೇನ ಭೋಕ್ತವ್ಯಂ ಭೂತಿಮಿಚ್ಛತ. ನೀನು ಏನು ಭೋಗಿಸ್ಬೇಕೋ ಅದನ್ನು ಗುಟ್ಟಾಗಿ ಭೋಗಿಸು. ನೀನೇನು ಭೋಗಿಸ್ಬೇಕೋ ಅದನ್ನು ಮನೆಯಲ್ಲಿ ತಿಜೋರಿಯಲ್ಲಿ ಹಾಕಿಟ್ಟು ಭೋಗಿಸು. ಪ್ರಕಟವಾಗಿ ಭೋಗಿಸಬೇಡ, ಗುಟ್ಟಾಗಿ ಇಡು. ಬೇಕಾದರೆ ಹಗೆ ಮಾಡು, ಹಗೆಯಲ್ಲಿ ಕಬ್ಬಿಣದ ಬಾಗಿಲು ಹಾಕಿ ಬೀಗ ಮಾಡು, ಆದರೆ ಪ್ರಕಟವಾಗಿ ಭೋಗಿಸಬೇಡ. ಶಾಸ್ತ್ರ ಹೇಳುವ ಮಾತು, ಮಹಾಭಾರತ ಹೇಳುತ್ತೆ. ಮಹಾಭಾರತ ಬಲ್ಲವರಿಗೆ ಈ ಎಲ್ಲ ವಿಷಯ ಗೊತ್ತು. ಅರ್ಥವಾಯ್ತಲ್ಲ? ತುಲ್ಯ ಭೋಗಂ ಹಿ ರಾಜಾತು ಭೃತ್ಯಂ ಕೋಪೇನ ಯೋಜಯೇತ್. ಭೃತ್ಯ ರಾಜನಂತೆ ಭೋಗ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ನಖಶಿಖಾಂತ ಊರಿ ಆ ಕಿಂಕರನ ಬಗ್ಗೆ, ದಾಸನ ಬಗ್ಗೆ ರಾಜನಿಗೆ. ನಚಾಪತ್ತೇನ ಸಂಪ್ರೀತಿಂ ವದ್ಯ ಕುರುವೀತ ಕೇನಚಿತ್ ಅಧಿಕ್ಷಿಪ್ತ ಮನರ್ಥಂಚ ದ್ವೇಷಂಚ ಪರಿವರ್ಜಯೇ. ರಾಜ ಯಾರನ್ನ ತಿರಸ್ಕಾರ ಮಾಡ್ತಾನೆ ಅವನಿಗೆ ಬಹಳ ಸತ್ಕಾರ ಮಾಡೋದು. ರಾಜ ಯಾರನ್ನ ಬೈದು ಕಳಿಸಿದ್ದಾನೆ ಅವರನ್ನು ಬಾ 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 ಅಂತ ಕರೆದು ಅವರನ್ನು ಪ್ರೀತಿಸೋದು, ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ನೀನೇನೋ ಪಾಪ ಅವನು ರಾಜನಿಂದ ಅವನು ಅಧಿಕ್ಷಿಪ್ತ, ಆದ್ದರಿಂದ ಬೇಸತ್ತೋಗಿದ್ದಾನೆ ಅಂತ ಹೇಳಿ ಅವನ ಮೇಲೆ ಕನಿಕರ ತೋರಿ ಅವನನ್ನು ಸ್ವಾಗತ ಮಾಡ್ತಿ. ಆದರೆ ಅದು ರಾಜ ಕಂಡ್ರೆ ರಾಜ ನಿನ್ನನ್ನು ಯಥಾರ್ಥವಾಗಿ ತಿಳಿಯುವುದಿಲ್ಲ. ನೀನು ರಾಜನ ವಿರೋಧಿ ಅಂತ ನಿನ್ನನ್ನು ತಿಳಿತಾನೆ, ಡಿಸ್ಗ್ರಂಟಲ್ ಅಂತ ತಿಳಿತಾನೆ. ಹುಷಾರ್. ಅಧಿಕ್ಷಿಪ್ತ ಮನರ್ಥಂಚ ದ್ವೇಷ್ಯಂಚ ಪರಿವರ್ಜಯೇ. ರಾಜನಿಗೆ ಬೇಡವಾದದ್ದು ನಿನಗೆ ಬೇಡವಾಗಲಿ, ರಾಜನಿಗೆ ಬೇಕಾದದ್ದು ನಿನಗೆ ಬೇಕಾಗಲಿ. ಈ ರಾಜರ ಈ ನಿಯಮಗಳೇನಿವೆ ನೋಡಿ, ಇವರು ವಿಮ್ಸಿಕಲ್ ಆಗಿರ್ತಾರೆ. ಆದ್ದರಿಂದ ಇಷ್ಟೆಲ್ಲ ಪಾಲಿಸಬೇಕಾಗತ್ತೆ. ಈ ವಿಮ್ಸಿಕಲ್ ಆಗದಿದ್ದರೂ ಕೂಡ ಭಗವಂತನ ವಿಷಯದಲ್ಲಿ ಇದೇ ನಿಯಮಗಳನ್ನು ಪಾಲಿಸಬೇಕು ನಾವು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ನಿನಗೆ ಬೇಡವಾದದ್ದು ನನಗೆ ಬೇಡಾಗಲಿ. ಕಾಮೇನ ಮೇ ಕಾಮ ಆಗಾತ್ ಹೃದಯಾದ್ ಹೃದಯಂ ಮೃತ್ಯೋಹೋ ಯದಮೀಶಾಂ ಪ್ರಿಯಂ ಅದ ಪ್ರಿಯಂ ತದೈತು ಉಪಮಾಮಭಿ. ದೇವರಿಗೇನು ಇಚ್ಛೆಯೋ ಆ ಇಚ್ಛೆ ನನಗಾಗಲಿ, ದೇವರಿಗೇನು ಪ್ರಿಯ ಅದು ನನಗೆ ಬೇಕಾಗಲಿ, ದೇವರಿಗೇನು ಬೇಡ ಅದು ನನಗೆ ಬೇಡವಾಗಲಿ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ದಾಸರು ಬೇಡಿಕೊಳ್ತಾರೆ, ತ್ವಚ್ಚಿತ್ತಾಭಿದ್ದೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ. ವಾಯುದೇವರಿಗೆ ಕೊಟ್ಟ ವಿಶೇಷಣ ಹನುಮನ ಮತವೇ ಹರಿಯ ಮತವು ಎಂಬ ಮಾತು. ದೇವರ ವಿಷಯದಲ್ಲಿ ಈ ರಾಜಧರ್ಮವನ್ನು 100% ಪಾಲಿಸಬೇಕು, 100% ಪಾಲಿಸಬೇಕು. ಯಾವ ರಾಜರು ನಮಗೇನು
ಆಶ್ರಯದಾತರು, ಎಷ್ಟು ಆಶ್ರಯದಾತರು, ಅವರಿಗೇ ಆಶ್ರಯವಿಲ್ಲ, ಅವರೇನು ನಮಗೆ ಆಶ್ರಯ ಕೊಡ್ತಾರೆ? ಆದರೆ ದೇವರು ಸರ್ವಾಶ್ರಯದಾತೃವಾದವನು ಪರಮಾತ್ಮ. ಹಾಗಾಗಿ ಭಗವಂತನನ್ನ ಪೂರ್ಣವಾಗಿ ನಂಬಿ, ಭಗವಂತನಿಗೆ ಬೇಕಾದವರೇ ನಮಗೆ ಬೇಕಾದವರು, ಭಗವಂತನಿಗೆ ಬೇಡವಾದವರು ನಮಗೆ ಬೇಡವಾದವರು, ಭಗವಂತನಿಗೆ ಬೇಕಾದವರು ನಮಗೆ ಬೇಡವಾದವರು ಆಗಬಾರದು, ಭಗವಂತನಿಗೆ ಬೇಡವಾದವರು ನಮಗೆ ಬೇಕಾದವರು ಆಗಬಾರದು. ಇದನ್ನ 100ಕ್ಕೆ 100ರಷ್ಟು ಪಾಲಿಸಿದವರು ಆಚಾರ್ಯರು, ಭೀಮಸೇನ ದೇವರು. ನಾವೈಷ್ಣವೈ ಸಖ್ಯಂ ನಾವೈಷ್ಣವೈಶ್ಚಕ್ರೆ, ಎಂದೆಂದಿಗೂ ವಿಷ್ಣು ಭಕ್ತರಾಗದಿದ್ದವರ ಜೊತೆಗೆ ಸಖ್ಯವನ್ನ ಬೆಳೆಸಲಿಲ್ಲ. ನ ಚೌರ್ಧ್ವದೈಹಿಕಾನುದ್ಯಾಂ, ಅವೈಷ್ಣವರ ಕೃತೆ, ಅವೈಷ್ಣವರಿಗಾಗಿ ಔರ್ಧ್ವದೈಹಿಕ ಕರ್ಮವನ್ನು ಮಾಡುವುದಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಕೃಷ್ಣ ಹೇಳಿದಾಗ ಒಪ್ಪಿದ್ದಾಗಿದೆ ಜರಾಸಂಧನ ಸಂದರ್ಭದಲ್ಲಿ, ಇಲ್ಲದೆ ಇದ್ರೆ ಎಂದೆಂದಿಗೂ ಒಪ್ಪಿಲ್ಲ ಭೀಮಸೇನ ದೇವರು. ಇಷ್ಟು ಸೂಕ್ಷ್ಮ ಆಚಾರ್ಯರು ಭೀಮಸೇನ ದೇವರು. ಆದ್ದರಿಂದ ಅಪುಂಭಿಶ್ಚೈವ ಪುಂಭಿಶ್ಚ ಸ್ತ್ರೀದರ್ಶಿಭಿರ್ನರೈ ಶಕ್ಯೇ ಸತಿನ ಸಂಭಾಷಾಂ ಜಾತು ಕುರುವೀತ ಕರ್ಹಿಚಿತ. ಸ್ತ್ರೀಯರ ಜೊತೆಗೆ, ಸ್ತ್ರೀ ದರ್ಶಿಗಳ ಜೊತೆಗೆ, ಸ್ತ್ರೀ ಲೋಲುಪರ ಜೊತೆಗೆ ನೀನು ಸಂಪರ್ಕ ಇಟ್ಕೋಬೇಡ, ದೂರ ಇರು. ಏಚ ರಾಜ್ಞಾಭಿಸತ್ಕಾರಂ ಲಭೇರನ್ ಕಾರಣಾದಿವ ತೈಶ್ಚ ಸಾನಂತ ದೂತೈಶ್ಚ ರಸಂಸಜ್ಜೇತ ಕರ್ಹಿಚಿತ. ಏನೋ ಒಂದು ಕಾರಣದಿಂದ, ವಿಶಿಷ್ಟವಾದ ನಿಮಿತ್ತದಿಂದ ಯಾರಿಗೆ ರಾಜ ಸತ್ಕಾರ ಮಾಡ್ತಾನೆ ಅಂಥವರನ್ನು ನೀನು ಹತ್ತರ ಸೇರಿಸಬೇಡ. ಅವರೇನೋ ಕಾರಣದಿಂದ ಮಾಡಿದ್ದು, ಅಷ್ಟಕ್ಕಾಗೇ ಪ್ರೀತಿ ಇರಲಿ, ಬಹಳವಾಗಿ ಗೌರವವನ್ನು ಕೊಡಬೇಡ ನೀನು. ನಚಾನ್ಯಾಚರಿತಾಂ ಭೂಮಿಂ ಅಸಂದಿಷ್ಟೋ ಮಹೀಪತೆ ಉಪಸೇವೇತ ಮೇಧಾವಿ ಯೋ ರಾಜ ವಸತಿಂ ವಸೇತ್. ಅರ್ಥಕಾಮಾಚಯಾ ನಾರಿ ರಾಜಾನಂ ಸ್ಯಾದುಪಸ್ಥಿತ ಅನುಜೀವಿ ತಥಾಯುಕ್ತಂ ಮಿಥ್ಯಾಯನ್ ದೂಷ್ಯತೆ ಚ ಸಹ. ಕ್ಷುತಂ, ರಾಜನ ಹತ್ರ ಸೀನುವುದು ತಪ್ಪು, ಆಕಳಿಸುವುದು ತಪ್ಪು, ಇದೆಲ್ಲ ಇರ್ಲಿಕ್ಕಿಲ್ಲ. ಬಹಳ ರಾಜರಲ್ಲಿ ನಿಯಮಗಳನ್ನು ಪಾಲಿಸಬೇಕು. ತಥಾಕ್ಷುತಂಚ ಮಾತಂಚ ನಿಷ್ಠೀವಂಚ, ಜೋರಾಗಿ ಉಗುಳುವುದು, ಗಟ್ಟಿಯಾಗಿ ಖ್ಯಾಕರಿಸುವುದು, ಬಾಯಿ ತೆಗೆದು ಹಲ್ಲು ತೆರೆದು ಆಕಳಿಸುವುದು. ನನ್ಮಸು ಹಸೆಜ್ಜಾತು ಮೂಢವೃತ್ತಿರ್ಹಿ ಸಾಸ್ಮೃತ, ಗಟ್ಟಿಯಾಗಿ ನಗುವುದು ತಪ್ಪು. ಸ್ಮಿತಂತು ಮೃತಪೂರ್ವೇಣ ದರ್ಶಯೀತ ಪ್ರಸಾದಜಂ, ಮುಗುಳು ನಗೆ ತೋರಿಸಬೇಕು, ಪ್ರಸನ್ನನಾಗಿ ಮುಗುಳು ನಗೆ ತೋರಿಸುವುದು. ಬಹಳ ನಗತಕ್ಕದ್ದಲ್ಲ, ಬಟ್ಟೆ ಮುಚ್ಚಿಕೊಂಡು ನಗತಕ್ಕದ್ದಲ್ಲ. ನಚಾಕ್ಷವು ನ ಭುಜೌ ಜಾತು, ಕೆಲವರು ಹುಬ್ಬು ಹಾರಿಸ್ತಾರೆ, ವಿನಾಕಾರಣವಾಗಿ ಹುಬ್ಬುಗಳನ್ನು ಹಾರಿಸ್ತಾರೆ, ಅವರಿಗೆ ಚಟ. ದೊಡ್ಡವರಲ್ಲಿ ಸಣ್ಣವರಲ್ಲಿ ಹುಬ್ಬು ಹಾರಿಸ್ತಾರೆ, ಹುಬ್ಬು ಹಾರಿಸಬಾರದು. ನಚ ಅಕ್ಷವು, ಕಣ್ಣು ಹಾರಿಸ್ತಾ ಕೂಡೋದು. ದೊಡ್ಡವರ ಹತ್ರ ನೀನೇನು ಕಣ್ಣು ಹಾರಿಸ್ತೀಯೋ ಮುಟ್ಟಾಳ, ಹಾರಿಸಬಾರ್ದು. ನ ಭುಜವು, ಭುಜವನ್ನು ಹಾರಿಸೋದು ತಪ್ಪು. ಜಾತು ನಚ ವಾಕ್ಯಂ ಸಮಕ್ಷಿಪೇ, ಅವನೇನೋ ಮಾತಾಡಿದ, ಹೇ ಹಾಗಲ್ರಿ ಅಂತನ್ಲಿಕ್ಕೆ ಹೋಗಬಾರ್ದು. ಸುಮ್ಮನಿರಬೇಕು, ಸುಮ್ಮನಿರಬೇಕು. ಅವನು ಕೇಳಿದಾಗ ಪ್ರಾಯಶಃ ಹಾಗಿರಲಿಕ್ಕಿಲ್ಲ ಅಂತ ಹೇಳಬೇಕು. ಈ ಅನೇಕ ಮಾತುಗಳನ್ನ ತಮ್ಮ ತಮ್ಮ ಬಾಸಸ್, ಸುಪೀರಿಯರ್ ಆಫೀಸರ್ ಜೊತೆಗೆ ಇದನ್ನು, ಈ ವ್ಯವಹಾರಗಳಲ್ಲಿ ಏನಾದರೂ ತಂದ್ರೆ ಅತ್ಯದ್ಭುತವಾದ ಪರಿಣಾಮವಾಗತ್ತೆ, ಅತ್ಯದ್ಭುತವಾದ ಪರಿಣಾಮವಾಗತ್ತೆ. ನಿಮ್ಮ ಸುಪೀರಿಯರ್ ಏನೋ ನಿಮಗೆ ಆದೇಶ ಮಾಡಿದ್ದಾನೆ, ಅದು ನಿಮಗೆ ಮನಸ್ಸಿಗೆ ಬಂದಿಲ್ಲ, ತಕ್ಷಣಕ್ಕೆ ಅದನ್ನು ರಿಟ್ಯಾಲಿಯೇಟ್ ಮಾಡಬೇಡಿ, ತಡೆದು ಅದನ್ನು ಒಪ್ಪಿ, ಆಗಲಿ ಅವಶ್ಯವಾಗಿ ಮಾಡೋಣ ಅಂತ ಒಪ್ಪಿಬಿಡಿ. ಹಿ ಈಸ್ ಖುಷ್, ಹಿ ಈಸ್ ಹ್ಯಾಪಿ. ಒಂದು 10 ನಿಮಿಷ ಆಗಲಿ, ಆಮೇಲೆ ದೆನ್ ಅಗೇನ್ ಯು ಟೇಕ್ ಜಸ್ಟ್ ಅನ್ ಅಪಾಯಿಂಟ್ಮೆಂಟ್ ಅಂಡ್ ಟೆಲ್ ಹಿಮ್ ದಟ್ ಇದು ಸರಿಯಲ್ಲ, ಇದು ತಪ್ಪಾಗತ್ತೆ, ಹೀಗೆ ಮಾಡಿದರೆ ದೋಷ ಬರುತ್ತೆ ಅಂತ ನನಗನಿಸ್ತದೆ, ವಾಟ್ ಐ ಫೀಲ್ ಅಂತ ಏಕಾಂತದಲ್ಲಿ ಹೇಳಿ. 4 ಜನ ಮೀಟಿಂಗಲ್ಲಿ ಕೂತಾಗ ಅವನಿಗೆ ಮಾರಿಗೆ ನೀರಿಳಿಯೋ ಹಾಗೆ ಅವಮಾನ ಮಾಡೋದಕ್ಕೆ ನಾನು ಪುರುಷ, ಇವನಿಗೆ ಹೇಳಿಬಿಟ್ಟೆ, ಅವನ್ ನೀರಿಳಿಸಿಬಿಟ್ಟೆ, ನಾನು ಭಾರಿ ಬುದ್ಧಿವಂತ. ನಿನ್ ಶಹಣ್ಪಣ ತೋರಿಸ್ಲಿಕ್ಕೆ ಹೋಗ್ಬೇಡ. ಅವರಿಗೆ ಸಿಟ್ಟು ಬರುತ್ತೆ, ಅವನಿಗೆ ನಿನ್ನನ್ನು ತಳ್ಳಿಬಿಡ್ತಾನ. ಬಹಳ ಜೋಕೆಯಿಂದ ನೀನು ವ್ಯವಹಾರ ಮಾಡು, ಕೇಳ್ತಾನೆ. ಏಕಾಂತದಲ್ಲಿ ಬಂದು ನೀನು ಹೇಳು, ಕೇಳ್ತಾನೆ. ನೀನು ತಕ್ಷಣಕ್ಕೆ ಪ್ರತಿಭಟನೆ ಮಾಡಿದ್ರಾಗಲಿ ಅಥವಾ ಜನರ ಎದುರಲ್ಲಿ ಅವನಿಗೆ ಅವಮಾನವಾಗುವಂತೆ ನೀವು ವರ್ತಿಸಿದ್ರಾಗಲಿ ಅಸಮಾಧಾನವಾಗಲಿ. ನಚ ತಿರಿಯಗವೇಕ್ಷೇತ,
ಕೆಳಗೆ ಮುಖ ಹಾಕಿ ಸೊಟ್ಟ ನೋಡಬೇಡ ರಾಜನ ಹತ್ರ. ರಾಜನ ಹತ್ರ ಸೊಟ್ಟ ನೋಡಬೇಡ. ನಚ ತಿರಿಯಗವೇಕ್ಷೇತ ನಚ ಅಂಗುಷ್ಠೈರ್ ಲಿಖೇನ್ ಮಹೀಂ ನಚ ಗಾಢಂ ವಿಜೃಂಭೇತ. ಆಕಳಿಸುವುದು, ಕೆಲವರು ಶಬ್ದ ಮಾಡಿ ಆಕಳಿಸ್ತಾರೆ, ಕೆಲವರು ಎಲ್ಲಾ ಹಲ್ಲುಗಳನ್ನು ತೆಗೆದಾರು ಆಕಳಿಸ್ತಾರೆ. ನಾಗಜರಣಿ ಹನುಮಂತ ದೇವರನ್ನ ಸ್ವಾಗತ ಮಾಡಿದಂತೆ. ಹೀಗೆಲ್ಲ ಮಾಡ್ಲಿಕ್ಕಿಲ್ಲ, ಗಂಭೀರವಾಗಿ ಆಕಳಿಸಿ ಮುಗಿಸಿಬಿಡ್ಬೇಕು. ನಚ ಗಾಢಂ ವಿಜೃಂಭೇತ ಜಾತುರಾಜ್ಞ ಸಮೀಪತಃ ನ ಪ್ರಶಂಸೆಯನ್ನಾಸೂಯನ್ನ ನಚಾಸೂಯೇತ್ ಪ್ರಿಯೇಶು ಚ ಹಿತೇಶು ಚ. ಬಹಳ ಪ್ರಶಂಸೆ ಮಾಡ್ಲಿಕ್ಕಿಲ್ಲ, ಬಹಳ ಸಿಟ್ಟು ಮಾಡ್ಲಿಕ್ಕಿಲ್ಲ, ಗಂಭೀರವಾಗಿರ್ಬೇಕು. ನನಾದ್ಯ ಪ್ರತಿಕೂಲಾನಿ ಸೇವಮಾನ ಸುಖಿ ಭವೇತ್. ರಾಜನಿಗೆ ವಿರುದ್ಧವಾದದ್ದೇನೋ ಅದನ್ನು ಮಾಡುವವನಿಗೆ ಎಂದೆಂದಿಗೂ ಸುಖವಾಗುವುದಿಲ್ಲ. ತಿಳ್ಕೊ, ಎಂದಿಗೂ ಸುಖವಾಗುವುದಿಲ್ಲ. ಸ್ನಾನಂಚ ವಸ್ತ್ರ ಶುದ್ಧಿಶ್ಚ. ಬಹಳ ನಿಯಮಗಳಿವೆಲ್ಲ, ಬಹಳ ನಿಯಮಗಳಿವೆಲ್ಲ. ಮೈಸೂರಿನ ಮಹಾರಾಜರ ಹತ್ರ ಇವೆಲ್ಲ ನಿಯಮಗಳನ್ನ 100ಕ್ಕೆ 100ರಷ್ಟು ಪಾಲಿಸುವಂತಹ ಕ್ರಮವಿತ್ತು. ಮೈಸೂರು ಮಹಾರಾಜರು ಎಲ್ಲಿದ್ದಾರೆ, ಅವರ ಸಭೆಗೆ ಏನಾದರೂ ಯಾರಿಗಾದರೂ ಆಮಂತ್ರಣ ಕೊಟ್ಟು ಅಂತಂದ್ರೆ ಶಾಸ್ತ್ರದಲ್ಲಿದೆ, ಶಾಸ್ತ್ರದಲ್ಲಿದೆ, ಧರ್ಮಶಾಸ್ತ್ರದಲ್ಲಿದೆ. ರಾಜಕಾರ್ಯ ಪ್ರಸಕ್ತಾನಾಂ, ರಾಜಕಾರ್ಯಕ್ಕೆ ಹೋಗುವಂತಹ ಜನರಿಗೆ ಕ್ಷೌರದ ನಿಯಮಗಳಿಲ್ಲ. ರಾಜನ ಹತ್ರ ಹೋಗಬೇಕಾದ್ರೆ ಸ್ವಚ್ಛ ಕ್ಷೌರ ಮಾಡಿಸಿಕೊಂಡೇ ಹೋಗಬೇಕು, ಒಳ್ಳೆ ಸ್ನಾನವನ್ನು ಮಾಡಿಕೊಂಡೇ ಹೋಗಬೇಕು, ಅಲಂಕಾರ ಮಾಡಿಕೊಂಡೇ ಹೋಗಬೇಕು, ಒಳ್ಳೆ ಬಟ್ಟೆಯನ್ನುಟ್ಟೇ ಹೋಗಬೇಕು. ನಾನು ವಿರಕ್ತ ಸಾರ್ವಭೌಮ ಭಾರೀ ಮನುಷ್ಯ ಅಂತ ಹೇಳಿ ನೀನು ಅಡ್ಡ ಪಂಚೆ ಉಟ್ಕೊಂಡು ಹೋಗಬೇಡ. ಸ್ನಾನಂಚ ವಸ್ತ್ರ ಶುದ್ಧಿಶ್ಚ. ಸ್ವಚ್ಛ ಬಟ್ಟೆ ಇರಬೇಕು, ಸ್ನಾನ ಮಾಡಿ ಹೋಗಬೇಕು. ಸ್ನಾನಂಚ ವಸ್ತ್ರ ಶುದ್ಧಿಶ್ಚ ಶಾರೀರಂ ಶೌಚ ಮುಚ್ಯತೆ. ಇದೆಲ್ಲ ಇರಬೇಕು. ಆಸಕ್ತಿ ಪ್ರಾಕೃತಾರ್ಥೇಶು ದ್ವಿತೀಯಂ ಶೌಚ ಮುಚ್ಯತೆ. ಇನ್ನೊಂದು, ಕ್ಷುದ್ರವಾದ ಪದಾರ್ಥಗಳಲ್ಲಿ ನೀನು ತೊಡಗದಿದ್ದರೆ ಅದು ಮತ್ತೊಂದು ತರಹದ ಆಸಕ್ತಿ, ಶೌಚ. ರಾಜನನ್ನ ಸ್ತೋತ್ರ ಮಾಡು. ಮೈಸೂರು ಮಹಾರಾಜನ ಎದುರಲ್ಲಿ ಹೋಗುವಾಗ ಆ ರಾಜನ ಸಭೆಗೆ ಆಮಂತ್ರಣ, ಇವತ್ತು ಸಭೆ ಕೂಡೋದಿದೆ, ತಾವೆಲ್ಲ ಬರಬೇಕು. ಆಸ್ಥಾನದ ಜನರಿಗೆ, ಆಸ್ಥಾನದ ವಿದ್ವಾಂಸರಿಗೆ ಎಲ್ಲ ಹೇಳಿ ಕಳಿಸಿದಾಗ ನನಗೆ ಹಿರಿಯರು ಹೇಳಿದ ಮಾತನ್ನು ನಾನು ಕೇಳಿದ್ದೇನೆ. ಮೊದಲನೇ ಬಾರಿ ಒಬ್ಬ ಆಸ್ಥಾನ ವಿದ್ವಾಂಸನಿಗೆ ಒಂದು ಸನ್ನಿವೇಶ ಹೀಗಾಯಿತು. ಅವನಿಗೆ ಆಮಂತ್ರಣ ಹೋಯಿತು. ಅವನು ಹೊಸದಾಗಿ ಮೊದಲ ಬಾರಿ ಅವನಿಗೆ ಆಸ್ಥಾನ ವಿದ್ವಾಂಸನಾಗಿದ್ದ, ಹೋಗಬೇಕಾಯ್ತು. ಅವನಿಗೆ ಏನೋ ಸನ್ನಿವೇಶ, ಆ ಸನ್ನಿವೇಶದಲ್ಲಿ ಅವನು ಕ್ಷೌರ ಮಾಡಿಸಿಕೊಳ್ಳಿಲ್ಲ. ಅವನಿಗೆ ಕರೆಯೋದಕ್ಕೆ ಬಂದಿರತಕ್ಕಂತಹ ರಾಜದೂತ ಅವನು ಹೇಳ್ತಾನೆ, ತಾವು ಬರಬೇಕು. ಬರ್ತೇನೆ. ಅಲ್ಲ, ತಾವು ತಯಾರಾಗಬೇಕು. ನಾನು ತಯಾರಾಗಿದ್ದೀನಿ. ಅಲ್ಲ, ನಾವು ಇನ್ನೂ. ಅವನು ಹೇಳೋದಕ್ಕೂ ಸಂಕೋಚ ಅವನಿಗೆ. ನೀವು ಚೆನ್ನಾಗಿ ಕ್ಷೌರವನ್ನು ಮಾಡಿಸಿಕೊಂಡಿಲ್ಲ, ಆದ್ದರಿಂದ ನೀವು ರಾಜಭವನಕ್ಕೆ ಬರ್ತಕ್ಕದ್ದಲ್ಲ ಅಂತ ಹೇಳಲಿಕ್ಕೂ ಸಂಕೋಚ. ಅವನು ಕರೆದೊಯ್ಯಲಿಕ್ಕೂ ಅವನಿಗೆ ಅಗೌರವ. ರಾಜರಿಗೆ ಅಗೌರವವಾಗತ್ತೆ ಅಂತ ಅವನಿಗೆ ಒದ್ದಾಟ. ಇಷ್ಟು ಸೂಕ್ಷ್ಮವಾಗಿ ಇರುವಂತಹ ವ್ಯವಹಾರ ಇದು. ಹಾಗಾಗಿ ಧರ್ಮಶಾಸ್ತ್ರದಲ್ಲಿ ರಾಜಕಾರ್ಯ ಪ್ರಸಕ್ತಾನ ಕ್ಷೌರದ ವಿಧಿ ನಿಷೇಧಗಳಿಲ್ಲ ಎಂದು ಹೇಳುವ ಮಾತನ್ನು ನಾವು ಕೇಳ್ತೇವೆ. ಆದ್ದರಿಂದ ರಾಜ ಭೋಜೋ ವಿರಾಟ್ ಸಮ್ರಾಟ್ ಕ್ಷತ್ರಿಯೋ ಭೂಪತಿ ನೃಪಃ ಯ ಏತೈ ಸ್ತೂಯತೆ ಶಬ್ದೈ ಕಸ್ತಂ ನಾರ್ಚಿತುಮರ್ಹತಿ. ಇಂಥ ದೊಡ್ಡ ರಾಜ, 8 ದಿಕ್ಪಾಲಕರ ಅಂಶಗಳೆಲ್ಲ ಇದೆ, ಭಗವಂತನ ಸನ್ನಿಧಾನವಿರುತ್ತೆ, ಪರಮಾತ್ಮ ರಾಜರಾಜೇಶ್ವರನ ಅಂತನ್ನುವ ಹೆಸರಿನಿಂದ ಅಲ್ಲಿರ್ತಾನೆ. ಅಂಥ ರಾಜನಲ್ಲಿ ಏನು ಸಾಧ್ಯವಿಲ್ಲ. ಅವನಿಗೆ ಚೆನ್ನಾಗಿ ಗೌರವವನ್ನು ಕೊಟ್ಟು ನೀನು ಗೌರವವನ್ನು ಪಡಿ, ಅವನಿಗೆ ಪ್ರಿಯನಾಗು, ಅದರಿಂದ ನಿನಗೆ ಹಿತವಾಗತ್ತೆ ಎಂಬುದಾಗಿ ಧೌಮ್ಯಾಚಾರ್ಯರು ಪಾಂಡವರಿಗೆಲ್ಲ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಮ್ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ
ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಘವಂಚಿತ್ರಮರ್ಚ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ರಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತದ ವನಪರ್ವ ಮುಗಿದು ವಿರಾಟ ಪರ್ವ ಪ್ರಾರಂಭವಾಗಿದೆ. ಪಟ್ಟಣಕ್ಕೆ ಹೋಗುವುದಾಗಿ ಸಂಕಲ್ಪ ಮಾಡಿದ್ದಾರೆ, ನಿರ್ಧರಿಸಿದ್ದಾರೆ. ಹೋಗುವುದಕ್ಕಿಂತ ಮುಂಚೆ ಧೌಮ್ಯಾಚಾರ್ಯರು ರಾಜನ ಬಳಿಯಲ್ಲಿ ಇರುವ ವಾಸವಾಗಿರುವ ವ್ಯಕ್ತಿ ಹೇಗಿರಬೇಕು ಅಂತನ್ನುವುದನ್ನು ಬೋಧಿಸಿದ್ದಾನೆ. ಧೌಮ್ಯಾಚಾರ್ಯರ ಉಪದೇಶ ತುಂಬ ಅಮೋಘವಾದದ್ದು. ನಾನಾ ಕಾರಣಗಳಿಂದ ಅದು ಮಹತ್ವಪೂರ್ಣವಾದದ್ದು. ರಾಜ ಎಂದರೆ ಅವನೊಬ್ಬ ಸಾಮಾನ್ಯ ಮಾನವ ಎನ್ನುವಂತಹ ಒಂದು ತತ್ವ ವಿಚಾರ ಏನಿದೆ, ಇದು ಒಂದರ್ಥದಲ್ಲಿ ಸತ್ಯವಾಗಿದ್ದರು. ತಾನು ತಿಳಿಯಬೇಕಾದ ದೃಷ್ಟಿಯೊಳಗೆ ರಾಜ ತನ್ನ ಪಾಲಿಗೆ ತಾನು ಒಬ್ಬ ಮಾನವನಾಗಿದ್ದರು. ಪ್ರಜೆಗಳ ಪಾಲಿಗೆ ಧರ್ಮದಿಂದ ಅವನು ವೃತ್ತಿಸಿದ್ದ ಆಗಿದ್ದರೆ ಅವನೊಬ್ಬ ಭಗವಂತನ ಅಧಿಷ್ಠಾನನಾದ ವಿಭೂತಿ. ಅವನಲ್ಲಿ ಅಷ್ಟದಿಕ್ಪಾಲಕರ ಸನ್ನಿಧಾನವಿದೆ. ಭಗವಂತನ ಸನ್ನಿಧಾನವಿದೆ. ರಾಜರಾಜೇಶ್ವರ ಎಂಬ ಹೆಸರಿನ ಭಗವಂತನ ಸನ್ನಿಧಾನವಿದ್ದದ್ದಕ್ಕಾಗಿ ಆ ರಾಜನಿಗೆ ಆ ವಿಧವಾದಂತಹ ಒಂದು ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಇದು ಅಭಿಜಾತವಾಗಿರುವಂತಹದ್ದು ಹೌದು ಅಲ್ಲ ಎನ್ನುವ ತತ್ವದ ಬಗ್ಗೆ ತುಂಬ ವಿಚಾರಗಳಿವೆ. ಆದರೂ ಪಾಶ್ಚಾತ್ಯ ವಿಚಾರಕರು ಈ ತತ್ವವನ್ನು ತುಂಬ ಖಂಡಿಸಿ ನಿಷೇಧ ಮಾಡಿ, ರಾಜ ಎಂದರೆ ಅವನೊಬ್ಬ ದೇವತೆಯ ಭಗವಂತನ ಏಜೆಂಟ್ ಅಲ್ಲ ಅನ್ನುವಂತೆ ಅದನ್ನು ನಿರ್ಮೂಲ ಮಾಡಿ ಹಾಕಿದರು. ಮ್ಯಾಕಿವೆಲ್ಲಿ ಇಂದ ಆರಂಭ ಮಾಡಿಕೊಂಡು ಬಂದಂತಹ ಈ ವಿಚಾರಧಾರೆ ಕಾರ್ಲ್ ಮಾರ್ಕ್ಸಿನವರೆಗೆ ಅವ್ಯಾಹತವಾಗಿ ರಾಜರನ್ನು ನಿಷೇಧಿಸುವಂತಹ ಒಂದು ಕ್ರಮದಲ್ಲಿ ಬಂತು. ಆದರೆ ಶಾಸ್ತ್ರ ಹೇಳುವ ಮಾತನ್ನು ನಾವು ಕೇಳಿದಾಗ ಶುದ್ಧ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸುವ ಹಾಗೂ ಎಲ್ಲ ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ, ಧರ್ಮದಿಂದ ಸಂರಕ್ಷಿಸುವ ಯಾವ ರಾಜನೋ ಅವ ನಿಜವಾಗಿಯೂ ಭಗವಂತನ ಪ್ರತಿನಿಧಿ. ಹಾಗಾಗಿ ಆ ರಾಜನಿಗೆ ತುಂಬ ಗೌರವದಿಂದ ನಾವು ವರ್ತಿಸಬೇಕು ಅಂತನ್ನುವುದರ ವಿಷಯದಲ್ಲಿ ಯಾವ ವಿವಾದಗಳಿಲ್ಲ. ಇದು ಎಲ್ಲ ಕಡೆಗೂ ನಡೆಯುವಂತಹದ್ದು. ಭಾಗವತ, ಭಾರತ, ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಇಂದಿಗಾದರೂ ಕೂಡ ಡೆಮೋಕ್ರಸಿ ಅಂತ ಹೆಸರು, ಹೌದೇ? ಇಷ್ಟು ಇದ್ದರೂ ಡೆಮೋಕ್ರಸಿಯಲ್ಲಿ, ರಿಪಬ್ಲಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಆರಿಸಿ ಅವನನ್ನು ತಂದಿದ್ದೇವೆ. ಡೈನೆಸ್ಟಿಕಲ್ ಅಲ್ಲ. ಇಷ್ಟಿದ್ರೂ ಕೂಡ ಅವರಿಗೆ ಇರುವ ಗೌರವ ಒಬ್ಬ ಸಾಮಾನ್ಯ ವ್ಯಕ್ತಿಗಿಲ್ಲ, ಅಥವಾ ಸಾಮಾನ್ಯ ವ್ಯಕ್ತಿಗೆ ಇರುವಂತಹ ಪರಿಸ್ಥಿತಿ ಆ ವ್ಯಕ್ತಿಗಿಲ್ಲ. ಇದನ್ನೆಲ್ಲ ನಾವು ವಿಚಾರ ಮಾಡಲಾಗಿ ಒಂದು ಅಂಶ ನಾವು ಮರೆಯಲಿಕ್ಕಿಲ್ಲ. ಏನು ಅಂಶ?
ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಂದು ಅಂಶವನ್ನು ನಾವು ಮರಿಬಾರದು. ಮನುಷ್ಯನಿಗೆ ಜವಾಬ್ದಾರಿ ಎಷ್ಟು ಕೊಡ್ತೀರೋ ಅದರ ತಕ್ಕಂತೆ ಅಧಿಕಾರವೂ ಕೊಡಬೇಕು. ಅಧಿಕಾರವನ್ನು ಎಷ್ಟು ಕೊಡ್ತೀರೋ ಅದಕ್ಕೆ ತಕ್ಕಂತೆ ಜವಾಬ್ದಾರಿಯೂ ಇರಬೇಕು. ಜವಾಬ್ದಾರಿ ಇದೆ ಅಧಿಕಾರವಿಲ್ಲ ಅಂತಾಗಲಿಕ್ಕಿಲ್ಲ, ಅಧಿಕಾರವಿದೆ ಜವಾಬ್ದಾರಿ ಇಲ್ಲ ಅಂತಾಗಲಿಕ್ಕಿಲ್ಲ. ಬಹಳ ದೊಡ್ಡ ಜವಾಬ್ದಾರಿಯನ್ನ ಸಮಾಜದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ನಾವು ಕೊಟ್ಟದ್ದಾದರೆ, ಬ್ರಾಹ್ಮಣ ವರ್ಗಕ್ಕೇನೆ ನಾವು ಕೊಟ್ಟದ್ದಾದರೆ, ಜವಾಬ್ದಾರಿಯನ್ನು ಕೊಡುವುದರ ಜೊತೆಗೆ ಅದಕ್ಕೆ ತಕ್ಕಂತಹ ಅಧಿಕಾರವನ್ನು ಕೊಟ್ಟದ್ದಾಯಿತು ಧರ್ಮಶಾಸ್ತ್ರಗಳಲ್ಲಿ. ಹಾಗಾಗಿ ಬ್ರಾಹ್ಮಣರಿಗೆ ಈ ವಿಧವಾದಂತಹ ಒಂದು ವೈಶಿಷ್ಟ್ಯವುಂಟು. ಕೆಲವೊಮ್ಮೆ ಏನಾಗತ್ತೆ, ಬಹಳ ವಿಚಿತ್ರವಾದ ವಿಕೋಪಕ್ಕೆ ಹೋಗುತ್ತೆ, ಅರ್ಥಾತ್ ಎಕ್ಸ್ಟ್ರೀಮಿಗೆ ಹೋಗುತ್ತೆ. ಅಧಿಕಾರ ಮಾತ್ರ ಇರುತ್ತೆ, ಒಂದೂ ಜವಾಬ್ದಾರಿ ನಡೆಸುವುದಿಲ್ಲ, ಜವಾಬ್ದಾರಿ